ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಯ್ತು ಸೈಕಿದಂಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಒಂದು ಈ ವಿಡಿಯೋದಲ್ಲಿ ಮನೆಯಲ್ಲಿ ಧನಧಾನ್ಯ ಸಮೃದ್ಧಿ ಹೆಚ್ಚಾಗಲು ಸಂಕ್ರಾಂತಿ ದಿನದಂದು ಹೊಸಲು ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಮತ್ತು ಎಲ್ಲಿ ಬಿಡುವಾಗ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು, ಗೃಹದೋಷ ನಿವಾರಣೆಗೆ ಸ್ನಾನದ ನೀರಿಗೆ ಯಾವ ವಸ್ತುಗಳನ್ನು ಹಾಕಿ ಸ್ನಾನ ಮಾಡಬೇಕು, ಮತ್ತು ನಾವು ದೇವರ ಕೋಣೆಯನ್ನು ಯಾವಾಗ ಶುದ್ಧಿಗೊಳಿಸಬೇಕು ಅಂತ ಸಹ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ಮೊದಲು ನಾನು ಒಂದು ಈ ಹೊಸಲು ಪೂಜೆ ಬಗ್ಗೆ ತಿಳಿದುಕೊಳ್ಳೋಣಂತೆ. ಈ ಹೊಸಲು ಪೂಜೆ ನಾವು 14ನೇ ತಾರೀಕು ಮಂಗಳವಾರ ಮಾಡುವಂಥದ್ದು. ಈಗಾಗಲೇ ನಾನು ನಿಮಗೆ ಮನೆಯಲ್ಲಿ ನಮ್ಮ ಮನೆ ದೇವರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಿದ್ದೇನೆ. ಆ ವಿಡಿಯೋನ ಸಹ ನೀವು ನೋಡ್ಬೋದು. ಹೊಸಲು ಪೂಜೆ ನಾವು ಬೆಳಿಗ್ಗೆ ಎಲ್ಲ ಎದ್ದ ನಂತರ ಮನೆಯೆಲ್ಲ ಶುದ್ಧಿ ಮಾಡಿ ನೀವು ಕೂಡ ಸ್ನಾನ ಮಾಡಿಕೊಂಡು ಮೊದಲು ನಾವು ಹೊಸಲು ಪೂಜೆಯನ್ನೇ ಮಾಡುವಂಥದ್ದು. ನೀವು ನೋಡ್ತಾ ಇರ್ಬೋದು, ಹೊಸಲಿಗೆ ಅರಿಶಿನವನ್ನು ಸವರಿ, ಹಾಗೆ ಕೆಳಭಾಗದಲ್ಲಿ ಸಹ ನೀವು ಅರಿಶಿನವನ್ನು ಸವರಬೇಕಾಗಿರುತ್ತದೆ. ನಂತರ 24 ಎಲೆ ಬರುವ ಹಾಗೆ ರಂಗೋಲಿಯನ್ನು ಹಾಕಿಕೊಳ್ಬೇಕು. ಯಾಕಂದರೆ 24 ಎಲೆ ರಂಗೋಲಿ ಭಗವತ್ ನಾಮಗಳು. ಆದ್ದರಿಂದ ಆ ರೀತಿ ನಾವು ಹಾಕ್ಕೋಬೇಕು. ಸ್ವಸ್ತಿಕ್ ರಂಗೋಲಿಯನ್ನು ನೀವು ಮಧ್ಯಭಾಗದಲ್ಲಿ ಹಾಕಬೇಕು. ಹಾಗೆ ಅಷ್ಟರ ಪದ್ಮ, ಕುಬೇರ ರಂಗೋಲಿ ಅದರಲ್ಲೂ ಸಹ ನಾನು ಹಾಕಿಕೊಂಡಿದ್ದೇನೆ. ಹಾಗೆ ದೀಪ ಇಡ್ಲಿಗೋಸ್ಕರ ಅಂತ ಕಮಲದ ಹೂವಿನ ಒಂದು ಚಿತ್ರವನ್ನು ಬರೆಸಿದ್ದೇನೆ. ಮತ್ತು ಭೋಗಿ ಹಬ್ಬದ ಒಂದು ರಂಗೋಲಿ, ಪೊಂಗಲ್ ರಂಗೋಲಿಯನ್ನು ಸಹ ನಾನು ಹಾಕಿಕೊಂಡಿದ್ದೇನೆ. ಈ ಹೊಸಲು ಪೂಜೆ ವಿಶೇಷ ಅನ್ನೋದಾದರೆ, ಒಂದು ಮನೆ ಮೇಲೆ ನೀವು ಸೆಗಣಿಯನ್ನು ಸಹ ನೀವು ತೆಗೆದುಕೋಬೇಕು. ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ಒಂದು ಮನೆ ಮೇಲೆ ನೀವು ರಂಗೋಲಿನ ಹಾಕ್ಕೋಬೇಕಾಗುತ್ತೆ. 5 ಕಡೆ ಬರುವ ಹಾಗೆ ರಂಗೋಲಿನ ಹಾಕಿಕೊಂಡು 10 ವಿಳೆದೆಲೆ ಮೇಲೆ, ಅಂದರೆ ಒಂದು 5 ವಿಳೆದೆ, ಅಂದರೆ ಅದು 5 ಕಡೆ ನೀವು ರಂಗೋಲಿನ ಹಾಕಿಕೊಳ್ತಿರಲ್ವಾ, ಅದರಲ್ಲಿ ನೀವು ವಿಳೆದೆಲೆಯನ್ನು ಸಹ ನೀವು ಇಡಬೇಕಾಗಿರುತ್ತದೆ. ಮಧ್ಯಭಾಗದಲ್ಲಿ ನೀವು ದೊಡ್ಡದಾಗಿರುವಂಥ ಸಗಣಿಯ ಗೋಪುರವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕು. ಅದು ನೀವು ಕೃಷ್ಣ ಅಂತ ನೀವು ಪೂಜೆ ಮಾಡಬೇಕು. ಅರಿಶಿನ ಕುಂಕುಮವನ್ನು ಸಹ ನೀವು ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ, ಹಾಗೆ ಸುತ್ತಲೂ 4 ಭಾಗದಲ್ಲೂ ಸಹ ಗೋಪಿಕೆಯರು ಅಂತ 4 ಗೋಪಿಕೆಯರನ್ನು ಸಹ ನೀವು ಸಿದ್ಧತೆ ಮಾಡ್ಕೋಬೇಕು. ಅದನ್ನು ಸಹ ನೀವು ಸೆಗಣಿಯಿಂದಲೇ ಸಿದ್ಧತೆ ಮಾಡಿಕೊಂಡು ಅವರಿಗೆ ಸಹ ನೀವು ಶ್ರೀಗಂಧ, ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಬೇಕಾಗಿರುತ್ತದೆ. ಹೊಸಲಿಗೆ ಸಹ ತಾಂಬೂಲ, ಹಾಗೆ ಆ ಸಗಣಿ ಪೂಜೆಗೆ ಸಹ ನೀವು ತಾಂಬೂಲವನ್ನಿಟ್ಟು ಹೊಸಲಿಗೆ ಸಹ 2 ದೀಪವನ್ನು ಹಚ್ಚಿರಬೇಕು. ಹಾಗೆ ಆ ಸಗಣಿ ಪೂಜೆಗೆ ಸಹ 2 ದೀಪವನ್ನು ನೀವು ಹಚ್ಚಿರಬೇಕು. ಯಾವ ರೀತಿ ಅಂದರೆ, 2 ವಿಳೆದೆಲೆ ಮೇಲೆ 5 ಕಡೆಗಳು ಹಾಗೆ ಶ್ರೀಗಂಧ, ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆಯನ್ನು ಹಾಕಿ ಒಂದು ದೀಪವನ್ನಿಟ್ಟು ಕಂಪ್ಲೀಟಾಗಿ ಅದಕ್ಕೆ ನೀವು ಅರಿಶಿನವನ್ನು ಸವರಿ, ಅದ್ರ ಬಲಭಾಗದಲ್ಲಿ ನೀವು ಅಕ್ಷತೆಯನ್ನು ಹಾಕಿ ಮತ್ತೊಂದು ದೀಪಕ್ಕೆ ನೀವು ಶ್ರೀಗಂಧ, ಅರಿಶಿನ ಕುಂಕುಮವನ್ನು ಹಚ್ಚಿ ಎಲೆಯನ್ನು ಹಾಕಿ ಬತ್ತಿಯನ್ನು ಹಾಕಿ ದ್ವಿಗುಣಮುಖ ಬರುವ ಹಾಗೆ ನೀವು ದೀಪಾರಾಧನೆ ಮಾಡಬೇಕು. ಈ ಥರ 2 ಕಡೆ ನೀವು ಮಾಡಬೇಕು, 2 ಬದಿಯಲ್ಲಿ ಸಹ ನೀವು ಮಾಡಬೇಕಾಗಿರುತ್ತದೆ. ಹಾಗೆ ಈ ಥರ ಮಾಡಿಕೊಂಡು ತಾಂಬೂಲವನ್ನು ಸಹ ಇಟ್ಟು ಕಾಯನ್ನು ಸಂಕಲ್ಪ ಮಾಡಿಕೊಂಡು ಕಾಯನ್ನು ಹೊಡೆದು ಪೂಜೆಯನ್ನು ಮಾಡಬೇಕಾಗುತ್ತೆ. ಕರ್ಪೂರ ಆರತಿಯನ್ನು ಸಹ ಮಾಡ್ಬೋದು, ತುಪ್ಪದ ಆರತಿಯನ್ನು ಸಹ ಮಾಡಬಹುದು. ಹಾಗೆ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಸಮಾಪ್ತಿ ಮಾಡಬೇಕು. ಈ ಥರ ಮಾಡುವಂಥದ್ದು. ಯಾವ ಕಾರಣಕ್ಕೆ ಮಾಡಬೇಕಾದ್ರೆ, ನಿಮಗೆ ಒಂದು ಕಂಕಣ ದೋಷ ಅದು ಇದ್ದರೆ ಈ ಪೂಜೆಯಿಂದ ನಿಮಗೆ ಅದು ಪರಿಹಾರವಾಗ್ತದೆ. ಇನ್ನು ಹಾಗೆ ಮದುವೆಯಲ್ಲಿ ಸಹ ಏನಾದರೂ ಒಂದು ದೋಷ ಇದ್ದರೆ ಇದರಿಂದ ಅದು ಪರಿಹಾರವಾಗ್ತದೆ. ಸೊ ಈ ಪೂಜೆಯನ್ನು ನೀವು ಮಾಡಬೇಕಾಗಿರುತ್ತದೆ. ಮತ್ತು ಎಲೆ ಬಿಡುವಾಗ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದಾದರೆ, ಎಲ್ಲನೂ ಬಿಡುವಾಗ ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂದರೆ, ಅದಕ್ಕೆ ನಾವು 5 ರೀತಿಯ ಒಂದು ಪದಾರ್ಥಗಳನ್ನು ಸಹ ನಾವು ಸಿದ್ಧತೆ ಮಾಡ್ಕೋಬೇಕು. ಎಳ್ಳು ಮತ್ತು ಬೆಲ್ಲ, ಕೊಬ್ಬರಿ ಅಚ್ಚು, ಅಂದರೆ ಅದು ಪುಟ್ಟದಾಗಿ ಕಟ್ ಮಾಡಿಕೊಳ್ಳುವಂಥದ್ದು, ಹುರ್ಗಡ್ಲೆ ಮತ್ತು ಶೇಂಗಾ ಬೀಜ, ಕಡಲೆ ಬೀಜ ಅಷ್ಟನ್ನು ನಾವು ಹಾಕಿ, ಹಾಗೆ ಒಂದು ಸಕ್ಕರೆ ಅಚ್ಚನ್ನು ಸಹ ನಾವು ಇಟ್ಟಿರ್ತೀವಿ. ಅದನ್ನು ನಾವು ಮಿಕ್ಸ್ ಮಾಡಿಕೊಂಡು ನೀವು ಅದು ಒಂದು ಸಕ್ಕರೆ ಅಚ್ಚು, ಹಾಗೆ ಅಷ್ಟನ್ನು ಅದು ನಾನು ತಿಳಿಸ್ಕೊತೀನಿ ಅಲ್ವಾ, ಎಳ್ಳು ಬೆಲ್ಲ ಅಷ್ಟು ನೀವು ಒಂದು ಪೇಪರ್ನ ಒಂದು ಕೊಟ್ಟೆಯಲ್ಲಿ ಅದನ್ನು ಹಾಕಿ ಕವರ್ ಮಾಡಿಕೊಂಡು ಹೇಗೆ ಕೊಡಬೇಕು ಅನ್ನೋದಾದರೆ, ದೂರದವರಿಗೆ ಕೊಡಬೇಕಾಗಿದ್ದರೆ ಎಲೆ ಅಡಿಕೆ ದಕ್ಷಿಣೆ, ಹಾಗೆ ಬಾಳೆಹಣ್ಣು ಇಲ್ಲವಾದ ಯಾವುದಾದ್ರೂ ಒಂದು ಹಣ್ಣು, ಹಾಗೆ ಕೊಬ್ಬರಿ ಅಂದರೆ ಅದು ಎಳ್ಳು ಬೆಲ್ಲದ ಒಂದು ಪ್ಯಾಕೆಟ್ ಅಷ್ಟನ್ನು ಇಟ್ಟು ನೀವು ಕೊಡ್ಬೋದು. ಹತ್ತಿರದವರಿಗೆ ಕೊಡುವುದಾದರೆ ಬ್ಲೌಸ್ ಪೀಸನ್ನು ಸಹ ಇಡ್ಬೋದು. ಬ್ಲೌಸ್ ಪೀಸ್, ಬಳೆ, ಹೂ, ನೀವು ಎಲ್ಲರಿಗೂ ಸಹ ಹೂ ಕೊಡಲೇಬೇಕು. ಯಾವ ರೀತಿ ಕೊಡಬೇಕಂದ್ರೆ, ಮೊದಲು ನೀವು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ತಾಂಬೂಲವನ್ನು ಕೊಟ್ಟು, ನಂತರದಲ್ಲಿ ತಾಂಬೂಲದ ಜೊತೆಗೇ ಆ ಕೊಬ್ಬರಿ ಬೆಲ್ಲವನ್ನು ಸಹ ನೀವು ಕೊಡಬೇಕಾಗಿರುತ್ತದೆ. ಹಾಗೆ ನಿಮ್ಮ ಒಂದು ಸ್ನೇಹಿತರಾಗಿರ್ಬೋದು ಮತ್ತು ಹತ್ತಿರದವರೇ ಆಗಿರ್ಬೋದು, ಯಾವ ರೀತಿ ಕೊಡಬೇಕು ಅನ್ನೋದು ಒಂದು ಬ್ಲೌಸ್ ಪೀಸನ್ನು ಇರಬಹುದು. ಎಲೆ ಅಡಿಕೆ ದಕ್ಷಿಣೆ ಯಾವುದಾದ್ರೂ ಒಂದು ಹಣ್ಣು
ಇಲ್ಲವಾದಲ್ಲಿ ಬಾಳೆಹಣ್ಣು ಮತ್ತು ಒಂದು ತೆಂಗಿನಕಾಯಿನ ಸಹ ಕೊಟ್ಟರೆ ತುಂಬ ಒಳ್ಳೆಯದು. ತೆಂಗಿನಕಾಯಿ ಮತ್ತು ಹೂವು, ಅರಿಶಿನ ಕುಂಕುಮ ಮತ್ತು ಎಳ್ಳು ಬೆಲ್ಲದ ಒಂದು ಪ್ಯಾಕೆಟ್ ಅಷ್ಟನ್ನು ಸಹ ನೀವು ಕೊಡಬೇಕಾಗಿರುತ್ತದೆ. ಮತ್ತೊಂದು ವಿಷಯ ಏನಪ್ಪ ಅನ್ನೋದಾದರೆ, ಒಂದು ವೇಳೆ ನೀವು ಗರ್ಭಿಣಿಯವರಿಗೆ ಕೊಡುವುದಾದರೆ ಸಿಪ್ಪೆ ಸುಲಿಯದೇ ಇರುವಂಥ ಒಂದು ಕಾಯನ್ನೇ ಕೊಡಬೇಕಾಗಿರುತ್ತದೆ. ಅದನ್ನು ನಾನು ನಿಮಗೆ ಮೊದಲೇ ಹೇಳ್ತಾ ಇದ್ದೇನೆ, ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಅವರಿಗೆ ನೀವು ಸಿಪ್ಪೆ ಸುಲಿಯದೇ ಇರುವಂಥ ಕಾಯನ್ನೇ ಕೊಡಬೇಕು, ಮತ್ತು ಹೀಗೆ ಕಾಯನ್ನು ನೀವು ಕೊಡಲು ಹೋಗಬೇಡಿ. ಅದನ್ನು ಸಹ ನೆನಪಿನಲ್ಲಿ ಇಟ್ಕೊಳ್ಳಿ. ಈ ಥರ ನೀವು ಕೊಡಬೇಕಾಗಿರುತ್ತದೆ. ನೀವು ಎಷ್ಟು ಜನಕ್ಕೆ ಕೊಡ್ತೀರೋ ಅಷ್ಟೇನು ಸಹ ಒಳ್ಳೆಯದು. ಕೊಟ್ಟಿದ ನಂತರ ಹಿರಿಯರಾಗಿದ್ದರೆ ಕೊಟ್ಟು ನೀವು ಅಕ್ಷತೆಯನ್ನು ಹಾಕಿಸ್ಕೊಂಡು ನಮಸ್ಕಾರ ಮಾಡಿಕೊಳ್ಳಿ. ಈ ಥರ ಮಾಡಬೇಕಾಗುತ್ತೆ ಎಲ್ಲಿ ಬಿಡುವಾಗ. ಹಾಗೆ ಆವತ್ತಿನ ದಿವಸ ಮಾತ್ರ ನೀವು ಕೆಟ್ಟ ಮಾತನ್ನು ಮತ್ತು ಯಾವುದೇ ಕಾರಣಕ್ಕೂ ಆಡಲು ಹೋಗಬೇಡಿ. ಯಾಕಂದರೆ ಕೆಟ್ಟ ಮಾತನ್ನು ನಾವು ಆಡಿದ್ದೇ ಆದಲ್ಲಿ ನಮಗೆ ಅದು ರಿಪೀಟ್ ಆಗ್ತದೆ. ಸೊ ನಮಗೆ ವರ್ಷ ಪೂರ್ತಿ ಸಹ ಕೆಟ್ಟ ಅನುಭವಗಳಿಂದಲೇ ಕೂಡಿರ್ತದೆ. ಸೊ ಅದರಿಂದ ಕೆಟ್ಟ ಮಾತನ್ನು ಮಾತ್ರ ಆಡಬಾರ್ದು. ಮತ್ತು ಈಗಾಗಲೇ ನಮಗೆ ಒಂದು ಸಗಣಿ ಪೂಜೆಯನ್ನು ಸಹ ತಿಳಿಸ್ಕೊಟ್ಟಿದ್ದೇನೆ. ಅದನ್ನು ಯಾವ ದಿವಸ ವಿಸರ್ಜನೆ ಮಾಡಬೇಕು ಅನ್ನೋದಾದರೆ, ಯಾವ ದಿವಸ ನೀವು ಪೂಜೆ ಮಾಡಿರ್ತೀರಿ, ಮಂಗಳವಾರ ಅಲ್ವಾ, ಬುಧವಾರ ಅದನ್ನು ನೀವು ತೆಗೆದು ಯಾರು ತುಳಿಯದೇ ಇರುವಂಥ ಜಾಗಗಳಿಗೆ ಹಾಕಿ ದೀಪವನ್ನು ನೀವು ಶುದ್ಧಿ ಮಾಡಿಕೊಂಡು ಎತ್ತಿಟ್ಕೋಬಹುದು. ಬೇರೆ ಹಬ್ಬದಲ್ಲಿ ಅಥವಾ ಯಾವುದಾದ್ರೂ ಒಂದು ಪೂಜೆಯಲ್ಲಿ ಅದನ್ನು ಹಚ್ಚಬಹುದು. ಮತ್ತು ದೇವರ ಕೋಣೆಯನ್ನು ಯಾವ ದಿವಸ ಶುದ್ಧಿ ಮಾಡಬೇಕು ಅನ್ನೋದಾದರೆ, ಈ ದೇವರ ಕೋಣೆ ನಾವು ಈಗಾಗಲೇ ಭಾನುವಾರ ನಾವು ಶುದ್ಧಿ ಮಾಡಿಕೊಂಡಿರ್ತೀವಿ. ಈಗಾಗಲೇ ನಮಗೆ ತಿಳಿಸ್ಕೊಟ್ಟಿದ್ದೇನೆ ಸಹ. ಮತ್ತು ನಾವು ಭಾನುವಾರ ಶುದ್ಧಿ ಮಾಡಿಕೊಂಡು ನಾವು ಹುಣ್ಣಿಮೆ ದಿವಸ ಅಂದರೆ ಸೋಮವಾರ ನಾವು ಅದನ್ನು ಇಟ್ಟು ಪೂಜೆ ಮಾಡಿರ್ತೀವಿ. 13ನೇ ತಾರೀಕು ಕಳಸವನ್ನು ಸಹ ಸ್ಥಾಪನೆ ಮಾಡಿಕೊಂಡು ನಮ್ಮ ಮನೆ ದೇವ್ರ ವಿಗ್ರಹ, ಗಣೇಶ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಸಹ ನಾವು ಪೂಜೆ ಮಾಡಿರ್ತೀವಿ. ಹಾಗೆ ಧನುರ್ಮಾಸದ ಪೂಜೆ ಮಾಡುವವರು ಅದನ್ನು ಸಹ ಮಾಡಿರ್ತಾರೆ. ಯಾಕೆಂದರೆ ಸೋಮವಾರ ನಮಗೆ ಕೊನೆಯ ದಿನವಾಗಿರುತ್ತದೆ. ಮತ್ತು ನೀವು ಮಂಗಳವಾರಕ್ಕೆ ಏನು ಮಾಡಬೇಕಂದ್ರೆ, ಎಲ್ಲ ವಿಗ್ರಹಗಳನ್ನು ಸಹ ಶುದ್ಧಿ ಮಾಡ್ಕೋಬಹುದು. ಇಲ್ಲವಾದಲ್ಲಿ ಗಣೇಶ ಹಾಗೆ ನಿಮ್ಮ ಮನೆ ದೇವರ ವಿಗ್ರಹ ಅಷ್ಟನ್ನು ನೀವು ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮವನ್ನು ಹಚ್ಚಿ ಕಳಸದ ಮುಂಭಾಗದಲ್ಲಿ ಅದನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಯಾಕಂದರೆ ನಾವು ಮನೆ ದೇವರ ಪೂಜೆನೇ ಮಾಡುವಂಥದ್ದು ಸಂಕ್ರಾಂತಿ ಹಬ್ಬದ ಇದ್ದಿಂದ ಸಹ. ಸೊ ಅದರಿಂದ ನಿಮ್ಮ ಮನೆ ದೇವರ ವಿಗ್ರಹ ಹಾಗೆ ಗಣೇಶ ಅಷ್ಟನ್ನು ನೀವು ಶುದ್ಧಿ ಮಾಡ್ಕೊಂಡು ಇಟ್ಬೋದು. ಮನೆಯನ್ನು ಯಾವ ದಿವಸ ಶುದ್ಧಿ ಮಾಡ್ಕೋಬೇಕಂದ್ರೆ, ಮನೆಯನ್ನು ಸಹ ನೀವು ರವಿವಾರನೇ ಶುದ್ಧಿ ಮಾಡ್ಕೋಬೇಕು. ಮತ್ತು ನೀವು ಹಬ್ಬದ ದಿವಸ ಯಾವ ರೀತಿ ಮನೆಯನ್ನು ಶುದ್ಧಿ ಮಾಡಬೇಕಾದ್ರೆ, ಮನೆ ಒಂದು ನೆಲೆ ಒರೆಸುವ ನೀರಿಗೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನೀವು ನೆಲವನ್ನು ಒರೆಸಿ, ಅದು ಸಹ ಲಕ್ಷ್ಮಿ ಅನುಗ್ರಹ ನಿಮಗೆ ಲಭಿಸುತ್ತದೆ. ಹಾಗೆ ಸ್ನಾನದ ನೀರಿಗೆ ಯಾವ ವಸ್ತುವನ್ನು ಹಾಕ್ಕೋಬೇಕು ಅನ್ನೋದಾದರೆ, ಸ್ನಾನ ಮಾಡುವಂಥ ಒಂದು ನೀರಿಗೆ ಎಳ್ಳು, ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು, ಕಪ್ಪೆಳ್ಳು ಒಳ್ಳೆಯದು. ಇಲ್ಲವಾದರೆ ಬಿಳಿಯಾದ ಎಳ್ಳನ್ನು ಸಹ ಹಾಕ್ಕೋಬಹುದು. ಎಳ್ಳನ್ನು ಹಾಕಿ ನೀವು ಸ್ನಾನವನ್ನು ಮಾಡಬೇಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಹಾಕ್ಕೊಳ್ಳಿ, 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಅದನ್ನು ಹಾಕಿ ನೀವು ಸ್ನಾನ ಮಾಡಬೇಕು. ಅದು ತುಂಬಾ ಒಂದು ಒಳ್ಳೆಯದು. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಕ್ರಾಂತಿ ಹಬ್ಬದ ಒಂದು ಹೊಸಲು ಪೂಜೆ ಆಗಿರ್ಬೋದು, ಎಲೆ ಬಿಡುವ ವಿಧಾನ, ಸ್ನಾನದ ನೀರಿಗೆ ಯಾವ ವಸ್ತುಗಳನ್ನು ಹಾಕಿ ಸ್ನಾನ ಮಾಡಬೇಕು, ಮತ್ತು ದೇವರ ಕೋಣೆಯನ್ನು ಯಾವಾಗ ಶುದ್ಧಿ ಮಾಡ್ಕೋಬೇಕು ಅಂತ ಸಹ ತಿಳಿಸ್ಕೊಟ್ಟಿದ್ದೇನೆ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತು ಮತ್ತೊಂದು ವಿಷಯ, ನನ್ನ ವ್ಯೂವರ್ಸ್ ಆಗಿ ಸಬ್ಸ್ಕ್ರೈಬರ್ದವರಿಗೆ ನನ್ನ ಕಡೆಯಿಂದ ಈ ಮಕರ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.